ಸೊ ಪ್ರತಿ ಸಲ ನಾನು ಪ್ರೆಷರ್ ಕುಕ್ಕರಲ್ಲಿ ಪಲಾವ್ ಮಾಡಿದಾಗ ಇಲ್ಲ ನೀರು ಕಡಿಮೆ ಆಗುತ್ತೆ, ಆವಾಗ ತಳ ಹತ್ತತ್ತೆ, ಸುಟ್ಟೋಗುತ್ತೆ. ಇಲ್ಲಾಂದರೆ ನೀರು ಜಾಸ್ತಿ ಆಗುತ್ತೆ, ಆವಾಗ ಫುಲ್ ಮಿಡಿಯೋ ಆಗುತ್ತೆ. ಆ ಸರಿಯಾದ ಕನ್ಸಿಸ್ಟೆನ್ಸಿ ಬರೋದೇ ಇಲ್ಲ. ಬಟ್ ಇನ್ಸ್ಟೆಂಟ್ ಪಾಟಲ್ಲಿ ಮಾಡಿದಾಗ ಎವ್ರಿ ಟೈಮ್ ಪರ್ಫೆಕ್ಟಾಗಿ ಬಂದಿದೆ ನನಗೆ. ಹೇ, ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ನನ್ನ ಹೆಸರು ನವೀನ್. ಇವತ್ತು ನಾನು ಮೆಂತ್ಯ ಸೊಪ್ಪಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಜೊತೆ ಒಂದು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ, ಆಮೇಲೆ ಕಾರ್ನ್ ಕೂಡ ಹಾಕ್ತಾಯಿದ್ದೀನಿ. ಅದರಿಂದ ಒಂದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಕೊನೆಯಲ್ಲಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಪನೀರ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಒಂದು ಸ್ವಲ್ಪ ರೌಂಡೆಡ್ ಫ್ಲೇವರ್ ಕೊಡುತ್ತೆ. ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಶುರು ಮಾಡೋಣ. ಸೊ ಮೊದಲು ಇದಕ್ಕೆ ಮೆಂತ್ಯ ಸೊಪ್ಪನ್ನ ತೊಗೊಂಡು ಇದನ್ನು ಬಿಡಿಸ್ಕೊಳ್ಳೋಣ. ಆದಷ್ಟು ಕಡ್ಡಿನೆಲ್ಲ ತೆಗೆದು ಇದನ್ನು ಬಿಡಿಸ್ಕೊತಾಯಿನಿ. ಆಮೇಲೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ರುಬ್ಕೊಬೇಕು. ಸೊ ಒಂದು ಚಿಕ್ಕ ಜಾರ್ನಲ್ಲಿ ಇದನ್ನು ಹಾಕ್ಕೊಂಡು ರುಬ್ಕೊತಾಯಿನಿ. ಇದಕ್ಕೆ ನೀರೇನು ಹಾಕ್ತಾಯಿಲ್ಲ, ಅದನ್ನು ತೊಳೆದಾಗ ಅದ್ರಲ್ಲಿರುತ್ತಲ್ಲ ನೀರು ಅಷ್ಟೇ ಸಾಕು. ಇದೊಂದು ಸ್ವಲ್ಪ ನುಣ್ಣಗಾದ್ಮೇಲೆ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಪುದೀನ ಹಾಕ್ಕೊತಾಯಿನಿ. ಆಮೇಲೆ ಇದಕ್ಕೆ 4 ಹಸಿಮೆಣಸಿಕಾಯಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಫುಲ್ಲು ನುಣ್ಣಗಾಗಿದೆ, ಸರಿಗಾಗಿದೆ. ಓಕೆ, ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಒಂದು ಬಟ್ಲಲ್ಲಿ 1.5 ಕಪ್ಪಷ್ಟು ಬಾಸ್ಮತಿ ರೈಸ್ ಹಾಕ್ಕೊತಾಯಿನಿ. ಅದನ್ನು 1 ಕಪ್ ನೀರಲ್ಲಿ ನೆನೆಸಿಟ್ಟಿರೋಣ. ಒಂದು 10-15 ನಿಮಿಷ ಆದರೆ ಸಾಕು. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಹೆಚ್ಕೊಳ್ಳೋಣ. ಇದು ಒಂದು ದೊಡ್ಡ ಈರುಳ್ಳಿನ ಒಂದು ಅರ್ಧ ಭಾಗ ಉಪಯೋಗಿಸ್ತಾಯಿನಿ. ಒಂದು ಮೀಡಿಯಮ್ ಸೈಜ್ ಇದ್ದರೆ ಫುಲ್ ಉಪಯೋಗಿಸ್ಕೊಬೋದು. ಇದನ್ನು ಅಷ್ಟೇ ಒಂದು ಬಟ್ಲಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊತಾಯಿನಿ. ಓಕೆ, ಇವಾಗೆಲ್ಲ ರೆಡಿ ಇದೆ. ಇವಾಗ ಇನ್ಸ್ಟೆಂಟ್ ಪಾಟ್ನ ತೊಗೊಂಡು ಇದನ್ನು ಆನ್ ಮಾಡಿಕೊಂಡು ಒಳಗಡೆ ಇರೋ ಬಟ್ಲನ್ನ ಇಟ್ಕೊಂಡು ಇದನ್ನು ಸಾಟೆ ಮೋಡಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ಒಂದು 2-3 ಚಮಚ ಅಷ್ಟು. ಆಮೇಲೆ ಇದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಆ ಬೆಣ್ಣೆ ಎಲ್ಲ ಒಂದು ಸ್ವಲ್ಪ ಕರಗಿದ್ಮೇಲೆ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಗೋಡಂಬಿ, 1 ಇಂಚಷ್ಟು ಚಕ್ಕೆ, ಆಮೇಲೆ 3-4 ಲವಂಗ, 1-2 ಏಲಕ್ಕಿ, 5 ಕಾಳುಮೆಣಸು, ಆಮೇಲೆ ಕೊನೆಯಲ್ಲಿ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಅದು 1 ನಿಮಿಷ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೋಣ. ಆಮೇಲೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾಯಿದ್ದೀನಿ. ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಫುಲ್ ಮೆತ್ತಗಾಗಲಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು, ಆವಾಗ ಬೇಗ ಬೇಯುತ್ತೆ. ಬ್ಯೂಟಿಫುಲ್ ಆಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ, ಅರ್ಧ ಕಪ್ಪಷ್ಟು ಕಾರ್ನ್ ಹಾಕ್ಕೊತಾಯಿದ್ದೀನಿ. ಓಕೆ, ಇದು ಫ್ರೋಝನ್ ಸಿಗುತ್ತೆ ನನಗೆ, ಸೊ ಅದು ಸಖತ್ ಕನ್ವೀನಿಯೆಂಟ್ ಆಗಿರುತ್ತೆ. ಅದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ 1 ನಿಮಿಷ. ಆಮೇಲೆ ನಾವು ಮಾಡಿಟ್ಕೊಂಡ್ರು ಮೆಂತ್ಯ ಸೊಪ್ಪಿಂದು ಪೇಸ್ಟ್ ಹಾಕ್ಕೊಂಡು ಇದನ್ನು ಅಷ್ಟೇ 1 ನಿಮಿಷ ಬಾಡಿಸ್ಕೊಳ್ಳೋಣ. ಅದೊಂದು ಸ್ವಲ್ಪ ಬೇಯಲಿ ಅದು ಮೆಂತ್ಯ ಸೊಪ್ಪು. ಇವಾಗ ಇದಕ್ಕೆ ನಾವು ನೆನೆಸಿಟ್ಕೊಂಡ್ರು ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಕಾಯಿ ಹಾಲು ಹಾಕ್ಕೊತಾಯಿದ್ದೀನಿ. ಕಾಯಿ ಹಾಲು ಇದಕ್ಕೆ ಒಂಥರ ರೌಂಡೆಡ್ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ಒಂದು 3-4 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊತಾಯಿದ್ದೀನಿ. ಆವಾಗ ಅದು ಅನ್ನದ್ದು ಪರ್ಫೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ರುಚಿ ನೋಡಿಕೊಂಡು ಬೇಕಾದರೆ ಉಪ್ಪು ಹಾಕ್ಕೊಬೋದು. ಇವಾಗ ಇದು ರೆಡಿ ಇದೆ ಬೇಯಿಸ್ಕೊಳ್ಳೋಕ್ಕೆ. ಇವಾಗ ಇದ್ರದ್ದು ಇನ್ಸ್ಟೆಂಟ್ ಪಾಟ್ದಲ್ಲಿ ಲಿಡ್ ಹಾಕ್ಕೊಂಡು ಇದನ್ನು ಪ್ರೆಷರ್ ಕುಕ್ ಮೋಡಲ್ಲಿ ಹಾಕಿ 3 ನಿಮಿಷ ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ. ಅದು ಬೇಯ್ತಾ ಇರಬೇಕಾದ್ರೆ ಇದಕ್ಕೆ ಬೇಕಾಗಿರೋ ಪನ್ನೀರನ್ನ ಕಟ್ ಮಾಡ್ಕೊತಾಯಿದ್ದೀನಿ. 200 ಗ್ರಾಮ್ಸ್ ಅಷ್ಟು ಉಪಯೋಗಿಸ್ತಾಯಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿರ್ತೀನಿ. ಅವಾಗ ಅದೊಂದು ಸ್ವಲ್ಪ ಅಟ್ಲೀಸ್ಟ್ ಮೆತ್ತಗಾಗಿರುತ್ತೆ. ಅದು 3 ನಿಮಿಷ ಆದಮೇಲೆ ಒಂದು 10 ನಿಮಿಷ ಬಿಡಬೇಕು. ಅದೇ ಹಬೆನಲ್ಲೇ ಬೇಯ್ಕೊಬೇಕಿದು. ಒಂದು 10 ನಿಮಿಷ ಆದಮೇಲೆ ಅದು ಅನ್ನ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಬೇಕಾದರೆ ಈ ಪ್ರೆಷರ್ನ ರಿಲೀಸ್ ಮಾಡ್ಬೋದು. ಇವಾಗ ಇದು ಹೆಂಗಾಗಿದೆ ಅಂತ ನೋಡೋಣ. ಇದನ್ನು ಒಂದು ಫೋರ್ಕಲ್ಲಿ ಈ ಥರ ಫ್ಲಫ್ ಅಪ್ ಮಾಡಬೇಕು. ತುಂಬ ಜಾಸ್ತಿ ಕಲಿಸ್ಬಾರ್ದು, ಆವಾಗ ಅನ್ನ ಎಲ್ಲ ಮುರಿದೋಗುತ್ತೆ. ಇವಾಗ ಇದಕ್ಕೆ ಪನ್ನೀರ್ ಹಾಕೋಣ. ಪನ್ನೀರ್ ಹಾಕ್ಕೊಂಡು ಕೇರ್ಫುಲ್ಲಾಗಿ ಕಲಿಸ್ಕೊಳ್ಳೋಣ. ಓಕೆ, ಜಾಸ್ತಿ ಕಲಿಸ್ಬಾರ್ದು, ಹಾಗೇನು ಅನ್ನ ಎಲ್ಲ ಫುಲ್ ಮುರಿದೋಗುತ್ತೆ. ಆವಾಗ ಈ ಥರ ಕಲಿಸ್ಕೊಂಡು ಒಂದು 10 ನಿಮಿಷ ಬಿಟ್ಟರೆ ಸಾಕು. ಆಮೇಲೆ ಇದನ್ನು ಬಡಿಸ್ಕೊಬೋದು.
ಸೊ ಇದು ನನ್ನ ಮೆಂತ್ಯ ಸೊಪ್ಪಿಂದು ಪುಲಾವ್ ರೆಸಿಪಿ. ನೀವು ಇದನ್ನು ಟ್ರೈ ಮಾಡಿ ನನಗೆ ಹೆಂಗಾಯ್ತು ಅಂತ ಹೇಳಿ. ನಿಮಗೆ ಇನ್ಸ್ಟೆಂಟ್ ಪಾಟ್ನಲ್ಲಿ ಬೇರೆ ರೆಸಿಪೀಸ್ ಅದನ್ನು ನೋಡಬೇಕು ಅಂತ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಇದನ್ನು ಹೋದ ವರ್ಷ ತೊಗೊಂಡಿದ್ದು. ಸೊ ಎಷ್ಟೊಂದು ರೆಸಿಪೀಸ್ ಇದೆ ನನ್ನ ಹತ್ರ ಆಗಲೇ. ಯಾವುದನ್ನು ಗೊತ್ತಿಲ್ಲ ಅಂದರೆ ಅದನ್ನು ಟ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಿಮ್ದೇನೇ ಸಜೆಷನ್ ಇದ್ರೂ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದು ನಂಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.